ಹಲೋ ನನ್ನ ಮೆಚ್ಚಿನ ಆತ್ಮೀಯ ಪ್ರೀತಿಯ ನಲುಮೆಯ ಸ್ನೇಹಿತರೆ. ನಾನು ಇವತ್ತು ಮಾವಿನಕಾಯಿ ಗೊಜ್ಜು ಮಾಡ್ತಾ ಇದ್ದೇನೆ. ನಿನ್ನೆ ನನ್ನ ಸ್ನೇಹಿತೆ ಆತ್ಮೀಯರಾದ ಚಂದ್ರಮ್ಮನವರು ನನಗೊಂದಿಷ್ಟು ಅವ್ರ ಮನೆ ತೋಟದಾಗ ಬೆಳೆದಿದ್ದು ಹುಳಿ ಮಾವಿನಕಾಯಿ ಬೇಕು ಅಂದಿದ್ದಕ್ಕೆ ಹುಳಿ ಇದ್ದಿದ್ದು ಮಾವಿನಕಾಯಿ ತಂದು ಕೊಟ್ಟಿದ್ರು. ಭಾಳ ಚೆನ್ನಾಗಿತ್ತು ಮಾವಿನಕಾಯಿ, ಭಾಳ ಹುಳಿ ಇತ್ತು. ಉಪ್ಪಿನಕಾಯಿಗೆ ಹುಳಿ ಸೊನೆ ಇದ್ದಷ್ಟು ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ದೊಡ್ಡಗಾಗಿದ್ದು ಕಾಯಿ ತುಂಬ ಚೆನ್ನಾಗಿತ್ತು. ಅದಕ್ಕೆ ನೋಡೋಣ ಅಂತ ಅದರಲ್ಲಿ ನನ್ನ ಅಜ್ಜಿ ಅಮ್ಮ ಎಲ್ಲ ಮಾಡ್ತಾಯಿದ್ರು. ಹಿಂದೆ ಅಪ್ಪೆ ಮಿಡಿ ಅಂದರೆ ದಿಂಡಿನಕಾಯಿ ಮಿಡಿ ಅಂತ ನಾವು ಹೇಳ್ತಾ ಇದ್ವು. ಅದಕ್ಕೆ ನಮ್ಮೂರಲ್ಲಿ ನಮ್ಮ ಮನೇಲಿ ತೋಟದಲ್ಲಿತ್ತು, ಕಳಸದಲ್ಲಿ, ನಮ್ಮ ಹಳ್ಳಿಲಿ. ನಾವು ಅವಾಗ ನಮ್ಮ ಅಜ್ಜಿಯೆಲ್ಲ ಹೆರ್ಕೊಂಬಂದು ಗೊಜ್ಜು ಮಾಡಿಡೋರು, ನಮಗೆಲ್ಲ ಇಷ್ಟ ಅಂತ. ಅವರೇನು ಮಾಡ್ತಿದ್ರು ಅಂದರೆ ಹಸಿ ಜೀರಿಗೆ ಮೆಣಸಿನ್ಕಾಯಿನ ಜಜ್ಜಿ ಹಾಕ್ತಿದ್ರು. ಮಾವಿನಕಾಯಿ ಬೇಯಿಸಿ ಅಪ್ಪೆಕಾಯಿ ಬೇಯಿಸಿ ರಸ ತೆಗೆದು ದಪ್ಪಕ್ಕೆ ಅದಕ್ಕೆ ಹಸಿ ಜೀರಿಗೆ ಮೆಣಸಿನ್ಕಾಯಿ ಜಜ್ಜಿ ಹಾಕಿ ಕುದಿಸೋರು. ಉಪ್ಪು ಹಾಕಿ, ಬೆಲ್ಲ ಎಲ್ಲ ಹಾಕ್ತಿರಲಿಲ್ಲ. ತುಂಬಾ ಚೆನ್ನಾಗಿರ್ತಿತ್ತು ಅದು, ಭಾರಿ ಟೇಸ್ಟ್ ಇರ್ತಿತ್ತು. ಎಷ್ಟು ದಿವಸ ಆದರೂ ಹಾಳಾಗ್ತಿರಲಿಲ್ಲ. ಅವ್ರು ಯಾವ ಕೆಮಿಕಲನ್ನು ಅದ್ರಲ್ಲಿ ಬಳಸ್ತಾ ಇರಲಿಲ್ಲ. ಇವತ್ತು ನಾನು ನೋಡೋಣ ಅಂತ ಈ ದಪ್ಪ ಮಾವಿನಕಾಯಿ, ಹುಳಿ ಮಾವಿನಕಾಯಿನ ಬೇಯಿಸಿ ಒಂದು 5 ಮಾವಿನಕಾಯಿನ ಒಂದು ಈ ಮಿಡ್ಲು ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿ ಬೇಯಿಸಿದ್ದೆ. ಆಮೇಲೆ ತಣ್ಣಗಾದ್ಮೇಲೆ ಸಿಪ್ಪೆಲಿದ್ದ ರಸ, ಆಮೇಲೆ ಕಾಯಿ ಹಣ್ಣು ಇದು ಗೊರಟಲ್ಲಿದ್ದ ರಸ ಎಲ್ಲ ತೆಗೆದು ಈ ಪಾತ್ರೆಗೆ ಹಾಕಿ ನಾನು ಇಲ್ಲಿ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ನಾನು ಇದಕ್ಕೆ ಇಷ್ಟು ಅದೇ ನೋಡಿ, ಒಂದು ಪಾತ್ರೆ ಅಂದರೆ ಇದು ಒಂದು 2 ಲೀಟ್ರಷ್ಟು ಅದೇ, 2 ಲೀಟ್ರಷ್ಟು ಅದೇ ಇದು ಈ ಪಾತ್ರೆಯಲ್ಲಿ. ಇದಕ್ಕೆ ನಾನು ಒಂದು 2-3 ಚಮಚ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಹುರಿದಿಟ್ಟಿರ್ತೀನಿ ನಾನು. ಖಾರದ ಪುಡಿ ಅದನ್ನು ಹಾಕಿದ್ದೇನೆ, ಹಸಿ ಹಾಕಿದ್ರೆ ಹಾಳಾಗುತ್ತೆ ಅಂತ. ಆಮೇಲೆ ಜೀರಿಗೆ ಮೆಣಸಿನ್ಕಾಯಿ ಒಣಗಿಸಿದ್ದನ್ನು ಹುರಿದು ಸ್ವಲ್ಪ ಅದನ್ನು ಪುಡಿ ಮಾಡಿ ನೋಡಿ, ಈ ರೀತಿ ಹುರ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಪುಡಿ ಮಾಡಿ ಹಾಕ್ಕೊಂಡ್ರೆ ಉಳ್ದಿದ್ದು ತೆಗೆದಿಟ್ಕೊಂಡ್ರೆ ಮತ್ತೆ ಉಪ್ಪಿನಕಾಯಿ ಏನಾದ್ರು ಮಾಡುವಾಗ ಬರ್ತದೆ ಅದು. ಹಿಂಗೆ ಹುರಿದು ಸ್ವಲ್ಪ ಎಣ್ಣೆ ಹಾಕ್ಬಾರ್ದು, ಚೂರು ಉಪ್ಪು ಉದುರ್ಸ್ಕೊಂಡು ಹುರಿರಿ, ಘಾಟ್ ಆಗುತ್ತೆ. ಸಣ್ಣ ಪುಡಿ ಮಾಡ್ಕೊಳ್ಳಿ. ತುಂಬ ಘಾಟ್ ಇದು ಒಣಗಿರುತ್ತಲ್ಲ, ಘಾಟ್ ಮೆಣಸಿನ್ಕಾಯಿ ಎಲ್ಲ, ಜೀರಿಗೆ ಮೆಣಸಿನ್ಕಾಯಿ ಸ್ವಲ್ಪ ಜಾಗ್ರತೆ. ಉಶಿನೂ ಎಲ್ಲ ಬರ್ತದೆ. ಆದರೆ ಮಾಡಬೇಕು ಅಂತ ಮನ್ಸು ಮಾಡಿದ್ರೆ ಏನು ಮಾಡ್ಬೋದು, ತೊಂದರೆ ಇಲ್ಲ. ನಾನು ಈಗ ಅದನ್ನು ರೆಡಿ ಮಾಡಿದ್ದೀನಿ. ಅದಕ್ಕೆ ಎಷ್ಟು ಬೇಕಷ್ಟು ಈಗ ಹಾಕ್ತೀನಿ ನಾನು ಜೀರಿಗೆ ಮೆಣಸಿನ ಪುಡಿ. ಆಮೇಲೆ ಅದು ಹೇಗಾಗುತ್ತೆ ನೋಡಿಕೊಂಡು ಮುಂದೆ ಹಾಕ್ತೀನಿ. ಸಿಕ್ಕಾಪಟ್ಟೆ ಖಾರ ಆದರೂ ಕಷ್ಟ ಆಗುತ್ತೆ, ಸ್ವಲ್ಪ ಖಾರನೇ ಬೇಕಿದ್ದು ಗೊಜ್ಜು. ಚೂರೇ ಹಾಕೊಂಡು ತಿನ್ನೋದು ಇದನ್ನು ಅನ್ನಕ್ಕೆ, ತುಂಬ ಚೆನ್ನಾಗಾಗುತ್ತೆ. ಯಾವಾಗ ಬೇಕಾವಾಗ ಮಜ್ಜಿಗೆ ಅನ್ನಕ್ಕೆ ಅಥವಾ ಕೊಬ್ಬರಿ ಎಣ್ಣೆ ಅನ್ನಕ್ಕೆ, ಬಿಸಿ ಅನ್ನಕ್ಕೆ, ತುಪ್ಪ ಹಾಕ್ಕೊಂಡು ಅನ್ನಕ್ಕೆ ತಿನ್ಬೋದು. ಮತ್ತು ಬಾಯ್ಲ್ ರೈಸ್ ಗಂಜಿ, ಕೇಸಕ್ಕಿ ಕೆಂಪಕ್ಕಿ ಗಂಜಿ ಮಾಡಿದಾಗ ಅದಕ್ಕೂ ಸಹಿತ ಇದು ಒಂಥರ ಉಪ್ಪಿನಕಾಯಿ ಟೈಪೇ. ಚೆನ್ನಾಗಿ ಕುದಿಸ್ಬೇಕು ಮಾತ್ರ ಇದನ್ನು, ಭಾರಿ ಚೆನ್ನಾಗಿರುತ್ತೆ. ಆಯಿತಾ, ನೀವೆಲ್ಲ ಮಾಡಿ ನೋಡಿ. ಗೊತ್ತಾಗಿಲ್ಲ ಅಂತ ಹೇಳಿದ್ರಲ್ಲಿ ನಾನು ಏನೂ ಹಾಕಿಲ್ಲ. ಒಂದು 5 ಮಾವಿನಕಾಯಿ, ಅದು 2 ಲೀಟ್ರಷ್ಟು ಅಂದಾಜಾಗಿತ್ತದು. ಅದನ್ನು ಬೇಯಿಸಿ ಅದರ ರಸ ತೆಗೆದು ತಣ್ಣಗಾದ್ಮೇಲೆ ಸಿಪ್ಪೆ ರಸವನ್ನು, ನೀರಿನ ಚೆಲ್ಲಿಲ್ಲ, ಅದಕ್ಕೊಂಚೂರು ಉಪ್ಪು ಹಾಕಿ ಬೇಯಿಸಿದ್ದೆ, ಬೇಗ ಬೆಂದಿತ್ತು. ಆ ನೀರು ಚೆನ್ನಾಗಿತ್ತು. ಅದ್ರ ಸಿಪ್ಪೆ ರಸ ಎಲ್ಲ ಹಿಂಡಿ, ಗೊರಟೆಲ್ಲ ಹಿಂಡಿ ದಪ್ಪ ಗೊಜ್ಜಾಯಿತು. ಅದಕ್ಕೆ 3 ಚಮಚ ಖಾರ ಪುಡಿ, ಒಂದು 2 ಚಮಚ ಜೀರಿಗೆ ಪುಡಿ, ಆಮೇಲೆ ಹುರಿದಿದ್ದು ಜೀರಿಗೆ ಮೆಣಸಿನ ಪುಡಿ ಮಾಡಿ ಒಂದು ಅಂದಾಜಿಗೆ ಒಂದು ಅರ್ಧ ಪಾವಷ್ಟು ಪುಡಿ ಮಾಡಿ ಹುರ್ಕೊಂಡು ಅದನ್ನು ಒಣಗಿದ ಜೀರಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇನ್ನು ಬೆಲ್ಲಗಿಲ್ಲ ಏನು ಬೇಡ ಇದಕ್ಕೆ, ಹೀಗೆ ಖಾರ ಇರಲಿ. ಬೆಲ್ಲ ಹಾಕಿದ್ರೆ ತಡೆಯಲ್ಲ ಅದು. ಹಾಗಾಗಿ ಬೇಕಾದವ್ರು ಆಮೇಲೆ ಇದನ್ನು ಬೇಕಾದ್ರೆ ಮತ್ತೆ ಕುದಿಸ್ಕೊಂಡು ತಂಬುಳಿ ಹಂಗೂ ಮಾಡ್ಕೋಬೋದು, ಹಸಿಬೇಳೆ ಹಂಗೆ ಮಾಡ್ಕೋಬೋದು, ಬೆಲ್ಲ ಹಾಕು ಮಾಡ್ಕೋಬೋದು, ಸಿಹಿ ಖಾರ. ಅದು ಅವ್ರವ್ರ ಇಂಟ್ರೆಸ್ಟ್, ಆಸಕ್ತಿ, ಅವ್ರವ್ರ ಆಸಕ್ತಿ ಅದು. ನಾನು ಈ ಖಾರದ ಗೊಜ್ಜೆ ಮಾಡಿದ್ದೀನಿ, ಇದರಲ್ಲಿ ಇನ್ನೇನು ಮಿಕ್ಸ್ ಮಾಡಿಲ್ಲ. ಎಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಾಗಿರುತ್ತೆ ಗೊಜ್ಜು. ಈ ಮಾವಿನಕಾಯಿ ಸೀಸನ್ನಲ್ಲಿ ಹುಳಿ ಮಾವಿನಕಾಯಿ ಸಿಕ್ಕಿದಾಗ ಎಲ್ಲರೂ ಮಾಡಿ ತಣ್ಣಗಾದ್ಮೇಲೆ ಇದನ್ನು ಫ್ರಿಜ್ಜಾಗಿ ಇಡಿ. ಯಾಕೆಂದರೆ ಈಗ ನಾವು ಕೆಮಿಕಲ್ ಹಾಕಿದ್ರೆ ವೇಸ್ಟ್ ಆಗುತ್ತೆ ಅದು. ಕೆಮಿಕಲ್ ಹಾಕಿ ತಿಂದ್ರೆ ರುಚಿ ಸಿಗಲ್ಲ. ಅಕಸ್ಮಿಕ ನಾವು ಅಡುಗೆಗೆ ಯೂಸ್ ಮಾಡಿ ವಿನೆಗರ್ ಸಿಕ್ಕಿರ್ಬೇಕಾದ್ರೆ ಒಂದು 4 ತೊಟ್ಟು ಹಾಕ್ಬೋದು. ಬೇರೆ ಏನನ್ನೂ ಮಿಕ್ಸ್ ಮಾಡಬೇಡಿ. ನೀವು ಅದನ್ನು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ತುಂಬ ದಿನ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ. ಆಯಿತಾ, ಮಾವಿನಕಾಯಿ ರುಚಿಯಾದ ಗೊಜ್ಜು, ಸಿಂಪಲ್ ಗೊಜ್ಜು. ಚೆನ್ನಾಗಿ ಕುದಿಬೇಕು ಮಾತ್ರ, ಇದು ಹಾಳಾಗುತ್ತಿಲ್ಲದ್ರೆ. ಎಲ್ಲರೂ ಮಾಡಿ. ಯಾರಿಗೆ ಗೊತ್ತಾಗಿಲ್ಲ ಅಂದರೆ ನನ್ನ ಕೇಳಿ, ಮೆಸೇಜ್ ಹಾಕಿ, ಕಾಮೆಂಟ್ ಮಾಡಿ ಕೇಳಿ, ನಾನು ಉತ್ತರ ಕೊಡ್ತೀನಿ. ಓಕೆ, ಹಳ್ಳಿ ಕಡೆಯವ್ರಿಗೆ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದವ್ರು ದಯವಿಟ್ಟು ಕೇಳಿ ತಿಳ್ಕೊಳ್ಳಿ. ಧನ್ಯವಾದಗಳು.